ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನನಗೆ ಭಾಳ ಬೇಜಾರು ಆಗ್ತಾಯಿದೆ. ಯಾಕೆ ಅಂತಂದರೆ ಈಗ ನನ್ನ ಚಾನಲ್ ಕ್ರಿಯೇಟ್ ಮಾಡಿ ಭಾಳ ದಿನ ಆಯಿತು, ಮತ್ತು ನಾನು ಯೂಟ್ಯೂಬ್ಗೆ ಬಂದು ಭಾಳ ವರ್ಷ ಆಯಿತು ಫ್ರೆಂಡ್ಸ್. 4 ವರ್ಷ 5 ವರ್ಷ ಆಯಿತು ನಾನು ಯೂಟ್ಯೂಬ್ಗೆ ಬಂದು. ಆದರೆ ಇನ್ನೂ ಕೂಡ ಪೇಮೆಂಟ್ಸ್ ತೊಗೊಳ್ತಾ ಇಲ್ಲ. ಇನ್ನೊಂದು ಚಾನಲಿಂದ ಒಂದು ಪೇಮೆಂಟ್ ತೊಗೊಂಡಿದ್ದೀನಿ. ಈ ಚಾನಲಿಂದ ಇನ್ನೂ ಪೇಮೆಂಟ್ ತೊಗೊಂಡಿಲ್ಲ. ನೆಕ್ಸ್ಟ್ ಮಂತ್ ತೊಗೊಳ್ತೀನಿ ನಾನು. ಅಂದರೆ $100 ಕಂಪ್ಲೀಟ್ ಆಗಿದೆ. ಮತ್ತು ನೆಕ್ಸ್ಟ್ 30th ಡೇಟ್ ಒಳಗಡೆ ತೊಗೊಳ್ಬೋದು ಅಂತ ಅನ್ಕೋತೀನಿ. ಇಷ್ಟು 5 ವರ್ಷ ನಾನು ಕಷ್ಟಪಟ್ಟರೆ 2 ಪೇಮೆಂಟ್ ತೊಗೊಂಡಿದ್ದೀನಿ. 15,000 ಆಗ್ಬೋದು, ಅಷ್ಟು ಪೇಮೆಂಟ್ ತೊಗೊಂಡಿದ್ದೀನಿ. ಅಂದರೆ ಒಂದು ಪೇಮೆಂಟ್ ತೊಗೊಂಡಿದ್ದೀನಿ, ಇನ್ನೊಂದು ನೆಕ್ಸ್ಟ್ ಪೇಮೆಂಟ್ ತೊಗೊಳ್ತಾ ಇದ್ದೀನಿ. 5 ವರ್ಷ ಕಂಪ್ಲೀಟ್ ಆಯಿತು, ಆದರೂ 15,000 ಅಷ್ಟೇ ಅಮೌಂಟ್ ತೊಗೊಂಡಿದ್ದೀನಿ. ಇಷ್ಟು ಕಷ್ಟಪಡ್ತಾಯಿದ್ದೀನಿ ಅಂದರೆ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ಚಾನಲ್ಗೆ. ಎಷ್ಟು ಕಷ್ಟಪಟ್ಟರೂ ಕೂಡ ನನಗೆ ಜಾಸ್ತಿ ವ್ಯೂಸ್ ಬರ್ತಾಯಿಲ್ಲ. ಯಾಕಂದರೆ ಆಡಿಯನ್ಸ್ ಜಾಸ್ತಿ ಇಲ್ಲ ನಮ್ಮ ಕನ್ನಡದಲ್ಲಿ. ಅಂದರೆ ನನ್ನ ಕ್ಯಾಟಗರಿ ಕೂಡ ಡಿಪೆಂಡ್ ಆಗಿರುತ್ತೆ. ನನ್ನ ಕ್ಯಾಟಗರಿ ಅಷ್ಟು ವ್ಯೂಸ್ ಬರೋ ಕ್ಯಾಟಗರಿ ಅಲ್ಲ. ಈಗ ನಾನು ಈ ಚಾನಲ್ನಲ್ಲಿ ಓನ್ಲಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನಾನು ಕೆಲವೊಂದು ಟಾಪಿಕ್ ವೀಡಿಯೋಸ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಜಾಸ್ತಿ ಅಂದರೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನೇ ಇರುತ್ತೆ. ಈಗ ನಾನು ನಿಮಗೆ ತೋರಿಸ್ತೀನಿ, ಪ್ಲೇಲಿಸ್ಟ್ನ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ರೆ 402 ವೀಡಿಯೋಸ್ ಯೂಟ್ಯೂಬ್ ರಿಲೇಟೆಡೇ ಇದೆ. ಬೇರೆ ವೀಡಿಯೋಸ್, ಹೌ ಟು ವೀಡಿಯೋಸ್, ಬೇರೆ ಇನ್ಫಾರ್ಮೇಷನ್ ವೀಡಿಯೋಸ್ 175 ಇದೆ. ಅಪ್ಲಿಕೇಶನ್ ರಿಲೇಟೆಡ್ 26 ವೀಡಿಯೋಸ್ ಇದೆ. ಮತ್ತು KPSC ಎಕ್ಸಾಮ್ ರಿಲೇಟೆಡ್ 12 ವೀಡಿಯೋಸ್ ಇದೆ. ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸೇ ಜಾಸ್ತಿ ಮಾಡಿದ್ದೀನಿ. ನಿಮಗಂತೂ ಗೊತ್ತಿರುತ್ತೆ, ನನ್ನ ಚಾನಲ್ನ ಫಾಲೋ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಜಾಸ್ತಿ ಮಾಡ್ತಾಯಿರ್ತೀನಿ. ಈಗಂತೂ ಓನ್ಲಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಯಾಕೆ ಬೇಜಾರು ಆಗ್ತಾಯಿದೆ ಅಂತೇಳಿ ನಿಮಗೆ ಈಗ ತೋರಿಸ್ತೀನಿ. ಇಲ್ಲಿ ರೆವೆನ್ಯೂ ಇದೆ, ರೆವೆನ್ಯೂನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ದೀರಾ ಡೈಲಿ ಎಷ್ಟೆಷ್ಟು ರೆವೆನ್ಯೂ ಆಗುತ್ತೆ ನನ್ನ ಚಾನಲಲ್ಲಿ ಅಂತೇಳಿ. 0.59, 0.67, 0.62, 0.50, 0.43 ಇಷ್ಟು ರೆವೆನ್ಯೂ ಆಗ್ತಾಯಿದೆ ನನ್ನ ಚಾನಲಲ್ಲಿ. ಈಗ ಎವರೇಜ್ ಆಗಿ 0.6 ಇಟ್ಕೊಳ್ಳೋಣ. 0.50, 0.43 ಆಗ್ತಾ ಇರುತ್ತೆ. 0.6, 0.7, 0.7 ಮ್ಯಾಕ್ಸಿಮಮ್, ಮತ್ತು ಜಾಸ್ತಿ ಆಗ್ತಾ ಇರಲ್ಲ. ಯಾವಾಗೋ ಒಂದು ಬಾರಿ ಮ್ಯಾಕ್ಸಿಮಮ್ 0.74 ಇಷ್ಟ ಆಗ್ತಾ ಇರುತ್ತೆ. ಮ್ಯಾಕ್ಸಿಮಮ್ ಇಷ್ಟೇ. ಆ್ಯಾವ್ರೇಜ್ ಆಗಿ 0.6 ತೊಗೊಳ್ಳೋಣ. 0.6 ತೊಗೊಂಡ್ರೆ $100 ಕಂಪ್ಲೀಟ್ ಆಗಬೇಕು ಅಂತಂದರೆ ಡಿವೈಡೆಡ್ ಬೈ 0.6 ಇಷ್ಟು ದಿನ ತೊಗೊಳುತ್ತೆ ಫ್ರೆಂಡ್ಸ್. 167 ದಿನ ತೊಗೊಳುತ್ತೆ $100 ಕಂಪ್ಲೀಟ್ ಆಗಬೇಕು ಅಂದರೆ. ನಾನು ಯೂಟ್ಯೂಬಿಂದ ಪೇಮೆಂಟ್ ತೊಗೋಬೇಕು ಅಂತಂದರೆ 167 ಡೇಸ್ ಆಗುತ್ತೆ. ಈಗ 167 ಡೇಸ್ ಡಿವೈಡೆಡ್ ಬೈ 30 ಅಂದರೆ 6 ಮಂತ್ಸ್ ಆಗುತ್ತೆ ಫ್ರೆಂಡ್ಸ್. ಒಂದು ಪೇಮೆಂಟ್ ನಾನು ತೊಗೊಳ್ಬೇಕು ಅಂತಂದರೆ 6 ಮಂತ್ಸ್ ಆಗುತ್ತೆ. $100 ಅಂದರೆ ನಿಯರ್ಲಿ 7.58,000 ರುಪೀಸ್ ತನಕ ಆಗುತ್ತೆ. 8,000 ರುಪೀಸ್ ಅಪ್ರಾಕ್ಸಿಮೇಟ್ ನಾನು ತೊಗೊಳ್ಬೇಕು ಅಂತಂದರೆ 6 ತಿಂಗಳು ತೊಗೋಬೇಕು. ಈಗ 8,000 ಅಂದರೆ ಡಿವೈಡೆಡ್ ಬೈ 6 ಅಂದರೆ ಒಂದು ತಿಂಗಳಿಗೆ 1,000 to 1,300 ರುಪೀಸ್ ತನಕ ಆಗುತ್ತೆ. ಒಂದು ತಿಂಗಳು ನಾನು ಕಷ್ಟಪಟ್ಟರೆ ಇಷ್ಟೇ ದುಡ್ಡು ಬರುತ್ತೆ ಫ್ರೆಂಡ್ಸ್. ಬೇರೆ ಯೂಟ್ಯೂಬರ್ಸ್ ನೋಡಿದ್ರೆ ಹಿಂದಿದಲ್ಲಿ ನೋಡಿದರೆ ಒಂದು ತಿಂಗಳಿಗೆ 2 ಲಕ್ಷ 3 ಲಕ್ಷ ಹಿಂಗೆ ತೊಗೊಳ್ತಾ ಇರ್ತಾರೆ. ಯಾಕೆಂದರೆ ಅಲ್ಲಿ ವ್ಯೂಸ್ ಬರ್ತಾ ಇರುತ್ತೆ ಅವ್ರ ಚಾನಲಲ್ಲಿ. ಅಂದರೆ ಆಡಿಯನ್ಸ್ ಜಾಸ್ತಿ ಇದೆ. ನಮ್ಮ ಕನ್ನಡದಲ್ಲಿ ಬೇರೆ ಕ್ಯಾಟಗರಿ ವೀಡಿಯೋಸ್ಗೆ ವ್ಯೂಸ್ ಜಾಸ್ತಿ ಬರುತ್ತೆ. ಆದರೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡೋರಿಗೆ ಜಾಸ್ತಿ ವ್ಯೂಸ್ ಬರಲ್ಲ. ಈಗ 𝘆𝚦 ಅವ್ರದ್ದು ತೊಗೊಂಡ್ರು ಕೂಡ ಅವರು ಕೂಡ ಎಷ್ಟು ವರ್ಷದಿಂದ ಕಷ್ಟಪಡ್ತಾಯಿದ್ದಾರೆ. ಅವರು ಕೂಡ ಜಾಸ್ತಿ ಅರ್ನಿಂಗ್ಸ್ ಆಗ್ತಾಯಿರಲ್ಲ. ಮತ್ತು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡೋರು ಅಂತಂದರೆ ಕನ್ನಡ ಟೆಕ್ ಎಡಿಟ್ಸ್, ಇವರು ಕೂಡ ಜಾಸ್ತಿ ವ್ಯೂಸ್ ಬರೋಲ್ಲ. ಮತ್ತು ಅವ್ರ ಅರ್ನಿಂಗ್ಸ್ ಕೂಡ 15,000 16,000 ಇಷ್ಟೇ ಬರ್ತಾ ಇರುತ್ತೆ. ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಒಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಆದರೂ ಕೂಡ ಅಷ್ಟೇ ಬರ್ತಾ ಇರುತ್ತೆ. ಯಾಕೆಂದರೆ ಆಡಿಯನ್ಸ್ ಜಾಸ್ತಿ ಇಲ್ಲ ನಮ್ಮ ಕನ್ನಡದಲ್ಲಿ. ಅಂದರೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನೋಡೋರು ಜಾಸ್ತಿ ಇಲ್ಲ. ಲೈವ್ ಆಗಿ ತೋರಿಸ್ತೀನಿ ನಿಮಗೆ ಎಷ್ಟು ವ್ಯೂಸ್ ಬರುತ್ತೆ ಅಂತೇಳಿ. ಈಗ ಈ ಒಂದು ವೀಡಿಯೋ ಮಾಡಿದ್ದೀನಿ ನಿಮ್ಮ ಚಾನಲ್ ಪ್ರಮೋಷನ್ ಮಾನಿಟೈಸೇಷನ್ ಮಾಡಿ ಕೊಡಬೇಕಂತೇಳಿ. ಈ ಒಂದು ವೀಡಿಯೋ ಸ್ವಲ್ಪ ವ್ಯೂಸ್ ಬಂದಿದೆ. ಈಗ ಇಷ್ಟು ಕೂಡ ಬರಲ್ಲ ಫ್ರೆಂಡ್ಸ್ ವ್ಯೂಸ್. ಈಗ ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಬೇರೆ ಕ್ಯಾಟಗರಿ ವೀಡಿಯೋಸ್ ಮಾಡಿದರೆ ಎಷ್ಟು ವ್ಯೂಸ್ ಬರುತ್ತೆ, ಯೂಟ್ಯೂಬ್ ರಿಲೇಟೆಡ್ ಮಾಡಿದರೆ ಎಷ್ಟು ವ್ಯೂಸ್ ಬರುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಇದು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋ ಇದೆ. ಈಗೀಗ ಅಪ್ಲೋಡ್ ಮಾಡಿರೋದು. ಇದು ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ 23 hours ಹಿಂದೆ. 206 ವ್ಯೂಸ್ ಆಗಿದೆ. ಇದು 1 ಡೇ ಇಂದ ಅಪ್ಲೋಡ್ ಮಾಡಿದ್ದೀನಿ. ಓನ್ಲಿ 60 ವ್ಯೂಸ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದಾರೆ 2 ದಿನ ಹಿಂದೆ ಅಪ್ಲೋಡ್ ಮಾಡಿದರೆ 73 ವ್ಯೂಸ್ ಆಗಿದೆ. 3 ದಿನ ಹಿಂದೆ ಅಪ್ಲೋಡ್ ಮಾಡಿದರೆ 129 ವ್ಯೂಸ್ ಆಗಿದೆ. 5 ದಿನ ಹಿಂದೆ 70 ವ್ಯೂಸ್, 9 ದಿನ ಹಿಂದೆ 95 ವ್ಯೂಸ್. ಇಲ್ಲಿ ನೋಡ್ತಿದ್ರೆ ಕಡಿಮೆ ವ್ಯೂಸ್ ಬರ್ತಾಯಿದೆ. ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದರೂ ಕೂಡ ಇಷ್ಟೇ 80 60 70 ವೀಡಿಯೋಸ್ ಇಷ್ಟೇ ಬರ್ತಾಯಿದೆ. ಕಡಿಮೆ ವ್ಯೂಸ್ ಬಂದರೆ ಅರ್ನಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಅದಕ್ಕೆ ಈಗ ಬೇರೆ ಕ್ಯಾಟಗರಿ ವೀಡಿಯೋಸ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಿದ್ರೆ ಇದು ಟ್ರೆಂಡ್ಸ್ ಬಗ್ಗೆ ಮಾಡಿದ್ದೀನಿ. 23 ಅವರ್ಸಲ್ಲಿ 206 ವ್ಯೂಸ್ ಆಗಿದೆ. ಈಗ ಬೇರೆ ಕ್ಯಾಟಗರಿ ತೋರಿಸ್ತೀನಿ. ಜಾಸ್ತಿ ಈಗೀಗ ಯೂಟ್ಯೂಬ್ ರಿಲೇಟೆಡ್ ಅಷ್ಟೇ ಮಾಡಿದ್ದೀನಿ. ಇಲ್ಲಿ ನೋಡ್ತಿದ್ರೆ
ಎಲೆಕ್ಟ್ರಿಸಿಟಿ ಮೀಟ್ರ್ ಬಗ್ಗೆ ಮಾಡಿದ್ದೀನಿ 1 ಮಂತಾಗೂ. ಇದು ಫಸ್ಟ್ಗೆ ವ್ಯೂಸ್ ಬಂದಿರಲಿಲ್ಲ, ಆಮೇಲೆ ರೈಸ್ ಆಗ್ತಾಯಿದೆ. ಇದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಫಸ್ಟ್ ವ್ಯೂಸ್ ಏನೂ ಬರ್ತಿರಲಿಲ್ಲ, ಈಗೀಗ ಇನ್ಕ್ರೀಸ್ ಆಗ್ತಾಯಿದೆ ವ್ಯೂಸ್. ಇದು ಆ್ಯಾವ್ರೇಜ್ ಆಗಿ ಬಂದಿದೆ, 160 ವ್ಯೂಸ್ ಬಂದಿದೆ. ಅದಾದಮೇಲೆ ಬೇರೆ ವೀಡಿಯೋಸ್ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ರೆ SBI ಬ್ಯಾಂಕ್ ಬಗ್ಗೆ ಇಂಟ್ರೆಸ್ಟ್ ರೇಟ್ ಬಗ್ಗೆ ಮಾಡಿದ್ದೆ. ಅದು 1 ಮಂತಲ್ಲಿ 564 ವ್ಯೂಸ್ ಬಂದಿದೆ. ಮತ್ತು ಬೇರೆ ಇದು ರೀಚಾರ್ಜ್ ಬಗ್ಗೆ ಮಾಡಿದ್ದೆ, ಇದು 419 ವ್ಯೂಸ್ ಬಂದಿದೆ. ಈಗ ಸ್ಲೈಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಮನವಿಟ್ಟು ನೋಡಿ ಫ್ರೆಂಡ್ಸ್, ಯಾಕೆ ಏನಾಗ್ತಾಯಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ಲೈವ್ ಆಗಿ ನಮ್ಮ ಚಾನಲಲ್ಲಿ. ಯಾಕೆ ನನಗೆ ಬೇಜಾರಾಗ್ತಾಯಿದೆ ಅಂತೇಳಿ ಇದರಿಂದ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ವಿಜಯ ಕರ್ನಾಟಕ ಪೇಪರ್ ಬಗ್ಗೆ ಮಾಡಿದ್ದೀನಿ, 1K ವ್ಯೂಸ್ ಆಗಿದೆ. ಮತ್ತು ಕಾಲ್ ಹಿಸ್ಟ್ರಿ ಬಗ್ಗೆ ಮಾಡಿದ್ದೀನಿ, 1.1K ವ್ಯೂಸ್ ಆಗಿದೆ. ಇಲ್ಲಿ ಫೇಸ್ಬುಕ್ ರಿಲೇಟೆಡ್ ಮಾಡಿದ್ದೀನಿ, 1.6K ವ್ಯೂಸ್ ಆಗಿದೆ. ಇಲ್ಲಿ 1K, 1.1K, 500, 600 ವ್ಯೂಸ್ ಬರ್ತಾಯಿದೆ. ಅಂದರೆ ಬೇರೆ ಕ್ಯಾಟಗರಿ ವೀಡಿಯೋಸ್ ಮಾಡಿದರೆ ಇಷ್ಟು ವ್ಯೂಸ್ ಬರುತ್ತೆ, ಆದರೆ ಯೂಟ್ಯೂಬ್ ರಿಲೇಟೆಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, 203 2 ಮಂತ್ಸ್ ಹಿಂದೆ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ 203 ವ್ಯೂಸ್ ಆಗಿದೆ. 2 ಮಂತ್ಸಿಂದ ಒಂದೊಂದು ಇದು ಯೂಟ್ಯೂಬ್ ರಿಲೇಟೆಡ್ ಇದೆ ಅಂತಂದರೆ ಇದು ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನಲ್ ರಿಲೇಟೆಡ್ ಅಲ್ಲ, ಇದು ಓವರಾಲ್ ಜನರಲ್ ಯೂಟ್ಯೂಬ್ ರಿಲೇಟೆಡ್ ಇದೆ, ಅದಕ್ಕೆ ಜಾಸ್ತಿ ವ್ಯೂಸ್ ಬಂದಿದೆ. ಇಲ್ಲಿ ನೋಡ್ತಿದ್ರೆ 90, 200, 130, 660 ಇಷ್ಟೇ ಬರ್ತಾ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನೇನು ಎದಕ್ಕೆ ಬೇಜಾರಾಗ್ತಾಯಿದೆ ಅಂತಂದರೆ, ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಮಾಡಿದರೆ ಜಾಸ್ತಿ ವ್ಯೂಸ್ ಬರ್ತಾಯಿಲ್ಲ. ಜಾಸ್ತಿ ವ್ಯೂಸ್ ಬರ್ತಾ ಇರಲಿಲ್ಲ ಅಂತಂದರೆ ಜಾಸ್ತಿ ಅರ್ನಿಂಗ್ಸ್ ಆಗಲ್ಲ. ಅರ್ನಿಂಗ್ಸ್ ಆಗಿಲ್ಲ ಅಂತಂದರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿದರೂ ಕೂಡ ಒಂದು ಪೇಮೆಂಟ್ ತೊಗೊಳ್ಬೇಕು ಅಂತಂದರೆ 6 ತಿಂಗಳು ಹಂಗೆ ನಾನು ವೆಯ್ಟ್ ಮಾಡಬೇಕಾಗುತ್ತೆ, 5 ತಿಂಗಳು 6 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಕ್ಯಾಟಗರಿ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೆ. ಅಂದರೆ ಬೇರೆ ಈಗ ಹೌ ಟು ವೀಡಿಯೋಸ್, ಬೇರೆ ಈ ಟ್ರೆಂಡಿಂಗ್ ಏನಿರುತ್ತೆ ಅಂಥ ವೀಡಿಯೋಸ್ ಮಾಡಬೇಕು ಇದರಲ್ಲೇ ಅಂದ್ಕೊಂಡೆ. ಆದರೆ ಯೂಟ್ಯೂಬ್ ರಿಲೇಟೆಡ್ ಯಾರು ಇಷ್ಟಪಡ್ತಾ ಇರ್ತಾರೆ ಅಂಥ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ಈ ಚಾನಲಲ್ಲಿ ಅಂಥ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ ಫ್ರೆಂಡ್ಸ್. ಅದಕ್ಕಾಗಿ ನಾನು ಇನ್ನೊಂದು ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಚಾನಲ್ನ ಕ್ರಿಯೇಟ್ ಮಾಡಿ ಅದರಲ್ಲೂ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಇದರಲ್ಲೂ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಚೆನ್ನಾಗಿ ಬರುತ್ತೆ, ಮತ್ತು ಅರ್ನಿಂಗ್ಸ್ ಕೂಡ ಚೆನ್ನಾಗಿ ಆಗ್ಬೋದು ಅನ್ಕೋತೀನಿ. ಚಾನಲ್ ಕ್ರಿಯೇಟ್ ಮಾಡಿದಾದ್ಮೇಲೆ ಗೊತ್ತಾಗುತ್ತೆ. ಇದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಒಂದೊಂದು ವೀಡಿಯೋ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದರಲ್ಲೂ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡೋಣ, 2ರಿಂದ ನಮಗೆ ಅರ್ನಿಂಗ್ಸ್ ಚೆನ್ನಾಗಿ ಆಗ್ಬೋದು ಅಂತ ಒಂದು ಹೋಪ್ ಇದೆ. ನೋಡೋಣ, 2 ಚಾನಲ್ನ ನಾನು ರನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಕಮೆಂಟಿಂದ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.